ಯು ಎಸ್ ಮತ್ತು ಇರಾನದ ಯುದ್ಧ ನಿಂತೈತಂತೆ ನಾವು ತಿಳ್ಕೊಂಡಿದ್ದು ಅದು ತಪ್ಪು ತಿಳ್ಕೊಂಡಿದ್ದು ಅಂತ ನಾವು ಅನ್ಬೋದ. ನಿನ್ನೆ ದಿನ ಮತ್ತು ಇರಾನ್ ಕೆಲವೊಂದು ಹಡಗುಗಳ ಮೇಲೆ ದಾಳಿ ಮಾಡೈತ್ರಿ. ಅದ ಪ್ರತಿ ಉತ್ತರ ಯು ಎಸ್ ಅನ್ನು ನಿನ್ನೆ ದಿನ ಇರಾನ್ ಮ್ಯಾಗ ದಾಳಿ ಮಾಡಿ ಕೊಟ್ಟೈತಂತ ನಾತರ. ಅದ ಕಾರಣ ಏನಿದೆ ಜೂನ್ 17-18 MOU ಸೈನ್ ಆಗಿತ್ತ ಅದೆಲ್ಲ ನೀರ್ನಾಗ ತೊಳೆದು ಹೋತಂತ ನಾವು ಅನ್ಬೋದ. ಅದ ಏನೇನಾತಂತ ಡೀಟೇಲ್ದಾಗ ತಿಳ್ಕೊಳ್ಳೋನು. ಇತರ ಪರಿಣಾಮ ಭಾರತದ ಮಾರುಕಟ್ಟೆ ಮ್ಯಾಗ ಜಗತ್ತದ ಮಾರುಕಟ್ಟೆ ಮ್ಯಾಗನು ಯಾವ ಥರ ಕಾಣ್ಬೋದಂತ ಅದ್ರ ಬಗ್ಗೆ ಈಗ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋನು. ನೋಡ್ರಿ, ಮೇನ್ ಏನಂತಂದ್ರೆ 25 ಜೂನ್ 2026 25 ಜೂನಕ್ಕೆ ಸಿಂಗಾಪುರ್ ಧ್ವಜವಿರೋ ಒಂದು ಹಡಗು ಹಾರ್ಮೋಸ್ ಜಲಸಂಧಿಯನ್ನ ಕ್ರಾಸ್ ಮಾಡತ್ತಿತ್ತಂತ. ಕ್ರಾಸ್ ಮಾಡಿದ ಮುಂದೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡೈತಿ ಆ ಹಡಗದ ಮ್ಯಾಗ. ಸಿಂಗಾಪುರದ ಹಡಗಿತ್ತದ. ಮತ್ತು 27 ಜೂನ್ ಅದು ಒಂದೇ ದಾಳಿ ಮಾಡಲಿಲ್ಲ. 27 ಜೂನಗನು ಕಿಕು ಅಂತ ಒಂದು ಯಾವುದೋ ಮತ್ತೊಂದು ತೈಲ್ ಟ್ಯಾಂಕರ್ ಇತ್ತಂತ. ಟೈಲ್ ಟ್ಯಾಂಕರ್ ಅಂತಂದ್ರೆ ಅದೇನು ತೈಲ್ ಒಯ್ಯೋ ಶಿಪ್ ಇರ್ತದೆ, ಅದಕ್ಕೆ ಆಯಿಲ್ ಟ್ಯಾಂಕರ್ ಅಂತಾರೆ. ಆ ಶಿಪ್ ಮ್ಯಾಗನು ಕ್ಷಿಪಣಿ ದಾಳಿ ನಡೆಸೈತಂತ ಇರಾನ್. 2 ದಿನ 25 ಜೂನ್ಗೂ ಮಾಡೈತಿ ಮತ್ತು ಇವತ್ತೂ 27 ಜೂನ್ಗೂ ದಾಳಿ ಮಾಡೈತಿ ಅಂತಂದ್ರೆ ಇದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಅದ ಕಾರಣ ಯು ಎಸ್ ಅನ್ನು ಈ ದಾಳಿಯನ್ನು ನೋಡಿ ಕುಂಡ್ರು ಹಂಗೇನಿಲ್ಲಾಗಿತ್ತ. ಅದ ಕಾರಣ ಯು ಎಸ್ ಅನ್ನು ಪ್ರತಿ ದಾಳಿಯನ್ನು ಇರಾನ್ ಮ್ಯಾಗ ಮಾಡೈತಿ. ಯು ಎಸ್ ಅನ್ನು ಏನು ಮಾಡಿತ್ತಂತಂದ್ರೆ 26 ಜೂನಕ್ಕೆ ಅಮೇರಿಕಾದ ಸೇನಾ ಕಮಾಂಡ್ ಇರಾನದ ಕರಾವಳಿದಾಗ ಮತ್ತು ಇರಾನದ ಖೇಶ್ಮನೋ ಒಂದು ದ್ವೀಪದ ಮ್ಯಾಗ ದಾಳಿ ಮಾಡಿತಂತ್ರಿ. ಭಾಳ ಹೆವಿ ಕ್ಷಿಪಣಿ ದಾಳಿ ಅದು ಮಾಡಿತ್ತೆ. ಡ್ರೋನ್ ದಾಳಿ, ಕ್ಷಿಪಣಿ ದಾಳಿ ಎಲ್ಲ ಮಾಡಿ ಧ್ವಂಸವನ್ನಗೊಳಿಸಿತಂತ. ಹತ್ರದನ ಪ್ರತಿ ಉತ್ತರ ಇವತ್ತು ಮತ್ತು ಇರಾನ್ ಕೊಟ್ಟೈತಿ. ಇರಾನ್ ಇವತ್ತಿನ ದಿನ ಇರಾನದೇನಿದೆ ಇರಾನಿಯನ್ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ ಅಂತ ಏನೈತಿದೆ IRGC, ಅವರು ಇವತ್ತು ಮಿಲಿಟ್ರಿ ನೆಲೆಗಳನ್ನು ಗುರಿ ಇಟ್ಟು ಪ್ರತಿ ದಾಳಿಯನ್ನು ನಡೆಸಿದಾರಂತ. ಅಂತಂದ್ರೆ ಫಸ್ಟ್ ಇರಾನ ಶಿಪ್ಗಳ ಮೇಲೆ ದಾಳಿ ಮಾಡಿತಾ, ಅದ್ರ ಪ್ರತಿ ಉತ್ತರ ಯು ಎಸ್ ಎ ಕೊಟ್ಟಿತ್ತ. ಮತ್ತು ಯು ಎಸ್ ನಮ್ಮ ಮ್ಯಾಗ ದಾಳಿ ಮಾಡಿತನ್ನೋ ಕಾರಣದಿಂದ ಮತ್ತು ಇರಾನ್ ಯು ಎಸ್ ಏನು ಸೇನಾ ನೆಲೆಗಳಿದ್ದಾವ ಅದನ್ನು ಇವತ್ತು ಮತ್ತೆ ಟಾರ್ಗೆಟ್ ಮಾಡಿತ್ತ. ಅಂತಂದರೆ ಇದೇನು MOU ಸೈನ್ ಆಗಿತ್ತು 60 ದಿನದ, ಅದೆಲ್ಲ ಹುಂಚಿ ನೀರ್ನಾಗ ತೊಳೆದು ಹೋತಂತಾರಲ್ಲ ರೀ, ಆ ಥರ ಆಗೈತೆ ನೋಡ್ರಿ. ಅಷ್ಟು ಕೆಟ್ಟ ಪರಿಸ್ಥಿತಿ ಮತ್ತೆ ಆಗೈತಿ. ಅದ ಕಾರಣ ಈಗ ಏನೈತೆ ಹಾರ್ಮೋಸದ ಕರೆಂಟ್ ಸ್ಟೇಟಸ್ ನೋಡ್ರ, ಅದು ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಇದ್ದವ್ರಿಗೂ ಗುರ್ತ. ಬಟ್ ಇಲ್ಲಿ ನಮಗೆ ಏನು ಸೂತ್ರಗಳಿಂದ ತಿಳಿಯತ್ತವ, ರಿಪೋರ್ಟ್ಗಳಿಂದ ಏನು ತಿಳಿಯತ್ತವ ಅದ್ರ ಪ್ರಕಾರ ನೋಡ್ರ ಇನ್ನ ಕ್ಲೋಸ್ ಆಗಿಲ್ರಿ ಹಾರ್ಮೋಸ್, ಓಪನ್ ಐತಿ. ಬಟ್ ಯಾರು ಹಡಗು ಓಡ್ಸಾತಾರ ಅವ್ರಿಗನ ತೀವ್ರ ಜಾಗರೂಕತೆಯಿಂದ ಇರಲು ಸೂಚಿಸಿದಾರಂತ JMIC ಅವ್ರ. ಇವ್ರಂತಂದ್ರೆ ಇವರ ಜಂಟಿ ಕಡಲು ಮಾಹಿತಿ ಕೇಂದ್ರ ಅಂತ ಇವ್ರದ್ದು ಫುಲ್ ಫಾರ್ಮ. ಇವ್ರು ಹೇಳಿದಾರ ಹಾರ್ಮೋಸ್ ಕಡೆಯಿಂದ ಯಾರು ಹೋಗ್ತೀರಿ ದಾಟ್ತೀರಿ ಅವ್ರ ನೀವು ಎಚ್ಚರಿಕೆಯಿಂದ ನೋಡಿ ದಾಟ್ರಿ ಅಂತ ಅವ್ರ ಮ್ಯಾಗ ಹಾಕ್ಯಾರ. ಬಟ್ ಹಾರ್ಮೋಸ್ ಫುಲ್ ಏನು ಕ್ಲೋಸ್ ಆಗಿಲ್ಲ, ಅದ ಕಾರಣ ಇದಕ್ಕೆ ಸ್ವಲ್ಪ ನಾವು ಪಾಸಿಟಿವ್ ಅಂತ ನಾವು ಅನ್ಬೋದ. ಮತ್ತು ಉಳಿದಿದ್ದೇನಿಲ್ಲ, ಮತ್ತೇನು ಯು ಎಸ್ ಏನು ದಾಳಿ ಮಾಡಿಲ್ರಿ, ಪ್ರತಿ ಉತ್ತರ ಮತ್ತೇನು ಕೊಟ್ಟಿಲ್ಲ. ನೋಡ್ಬೇಕ್ರಿ ಏನಾಗ್ತೈತಂತ. ಮೇನ್ ಏನಂತಂದ್ರೆ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆ ದೃಷ್ಟಿದಿಂದ, ಆರ್ಥಿಕತೆ ದೃಷ್ಟಿದಿಂದ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಮಾರ್ಕೆಟ್ ಈಗಾಗಲೇ ಯುದ್ಧ ನಿಂತಿತ್ತಂತ ಏರಾತಿತ್ರಿ. ಇಂಥ ಇರೋ ಸಮಯದಾಗ ಇಂಥ ಕೆಟ್ಟ ಸುದ್ದಿ ಬಂತಂದ್ರೆ ಮತ್ತು ಮಾರ್ಕೆಟ್ಗೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ಬೋದ. ಬಟ್ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟನ್ನು ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ಇನ್ನೂ ಹಾರ್ಮೋಸ್ ಫುಲ್ ಕ್ಲೋಸನ್ನ ಆಗೈತಿ. ಮತ್ತು ಕ್ಲೋಸ್ ಆತಂತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಹಾಗೇನು ಕ್ಲೋಸ್ ಆಗಿಲ್ರಿ. ಮತ್ತು ಎಕ್ಸ್ಪರ್ಟ್ಗಳದ ಮತ್ತು ಕೆಲವೊಂದು ನ್ಯೂಸ್ ಚಾನಲ್ನಾಗ ಅದು ನೋಡ್ರೆ ಅವ್ರೇನು ಅನ್ನತ್ತಾರ ಅಂತಂದ್ರೆ ಏನು ಇರಾನ್ ಹಾದು ಹೋಗಾಕ ಹಾರ್ಮೋಸ್ನಾಗಿಂದ ಹಾದು ಹೋಗಾಕೇನು ದಾರಿ ಹೇಳ್ತಿ ಆ ದಾರಿ ಪಾಲಿಸಿಲ್ಲಂತಿ ಹಡಗ. ಏನೋ ಇದು ಒಮಾನ್ ಕಡೆಯಿಂದ ಅದು ಹೋಗೋ ಪ್ರಯತ್ನವನ್ನು ಪಡಾತಿತ್ತಂತ. ಅಲ್ಲಿ ಯು ಎಸ್ ಕಂಟ್ರೋಲ್ ಐತಂತ. ಅದ ಕಾರಣ ನಾವು ಹೇಳಿದ್ದ ದಾರಿದಾಗ ನೀವು ಹೋಗಲ್ರಿ ಅಂತ ಅವ್ರು ಸಿಟ್ನಾಗೂ ಅಟ್ಯಾಕ್ ಮಾಡಿರ್ಬೋದು ಅಂತ ನಾನು ಆ ಥರ. ಮತ್ತೊಂದನ್ನು ಹೇಳೋದು ನೆನಪು ನಾನು ನಿಮಗೆ ಮತ್ತೊಂದೂ ಪಾಯಿಂಟ್ ಅದೇನಂತಂದ್ರೆ ಇಸ್ರೇಲ್ ಮತ್ತು ಲೆಬನಾನ್ ಒಪ್ಪಂದ ಒಂದು ಸಹಿ ಮಾಡೋರಿದ್ರಿ. ಅಮೇರಿಕಾದಕ್ಕೆ ಮಧ್ಯಸ್ಥಿಕೆ ವಹಿಸಿತ್ತ, ಅದು ಸಹ ಈಗ ಫೇಲ್ ಆಗೈತಂತ. ನೀವು ಇದು ನೋಡ್ಬೋದಾ, ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಇಸ್ರೇಲ್ ಮತ್ತು ಲೆಬನಾನ್ ಗಡಿ ಒಪ್ಪಂದವನ್ನು ಪ್ರಕಟಿಸಿದ ಬೆನ್ನಲ್ಲೇ ಹಿಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸೆಮ್ ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಹಿಜ್ಬುಲ್ಲಾದ ಮುಖ್ಯಸ್ಥ ಏನಿದಾನಿವ ಇವ ತಿರಸ್ಕರಿಸಿದಾನಂತ. ಅಮೇರಿಕಾ ಇದೇನು ನಡಕ್ ಬಂದು ಇದೆಲ್ಲ ಮಾಡತ್ತಿತ್ತು ಇಸ್ರೇಲ್ ಮತ್ತು ಲೆಬನಾನ್ ನಡಕ್ ಒಪ್ಪಂದ, ಇದಕ್ಕೆ ನಾವು ಒಪ್ಪಂಗಿಲ್ಲ, ತಿರಸ್ಕರಿಸಿದ್ದೇವಂತ ಅದು ಒಂದು ಹೇಳಿಕೆ ಕೊಟ್ಟಾರ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್. ಇದೆಲ್ಲ ಡೇಟಾಗಳನ್ನು ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದರೆ ಇನ್ನೂ ಜಿಯೋ ಪೊಲಿಟಿಕಲಿ ಏನೂ ಸರಿ ಇಲ್ಲ, ಇನ್ನೂ ಸಮಸ್ಯೆಗಳು ನಡೆದಾವನ್ನ ರೀ. ಮೇನ್ ಒಳ್ಳೇದೇನಂತಂದ್ರೆ ಹಾರ್ಮೋಸ್ ಸಂಪೂರ್ಣವಾಗಿ ಕ್ಲೋಸ್ ಇಲ್ಲ,
ಮತ್ತು ಪಾಸಿಟಿವ್ ಏನಂತಂದ್ರೆ ಅದು ಅಫಿಷಿಯಲ್ ಹೇಳಿಕೆ ಐತಂತ ನನಗೆ ಅನ್ಸಂಗಿಲ್ಲ. ಅದೇನಂತಂದ್ರೆ ಇರಾನ ಭಾರತಗ ಕಡಿಮೆ ಬೆಲೆನಾಗ ಆಯಿಲ್ ಕೊಡ್ತೇವಂತನೂ ಅನ್ನತ್ತಾರಂತ. ಅದು ನೋಡ್ಬೇಕ್ರಿ ಏನಾಗ್ತೈತಂತ. ಅದ್ರದ್ದು ಲಾಭ ಭಾರತ ತೊಗೋಬೋದು ಅಥವಾ ಇರಾನ್ದಿಂದ ಮತ್ತು ಭಾರತ ಆಯಿಲ್ ತೊಗೊಳ್ಳೋಣ ಟ್ರಂಪ್ ಅವ್ರು ಮತ್ತು ಟೆರಿಫ್ ಹಚ್ತಾರೋ ಅದೆಲ್ಲ ನೋಡ್ಬೇಕಾ. ಮತ್ತೊಂದನೇ ಏನಂತಂದ್ರೆ ಯು ಎಸ್ ಮತ್ತು ಇಂಡಿಯಾದ ಟ್ರೇಡ್ ಡೀಲ್. ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆನೂ ಏನು ಮಾಹಿತಿ ಬರತೈತೆ ಅಂತಂದ್ರೆ ಚೀನಾ ಮತ್ತು ವಿಯೆಟ್ನಾಂ ಇವೇನು ದೇಶಗಳು ಇದಾವೆ ಇವ್ರಕ್ಕಿಂತ ಕಡಿಮೆ ಟೆರಿಫ್ ಭಾರತದ ಮ್ಯಾಗ ಹಚ್ತೇನಂತಂದ್ರೆ ಅಷ್ಟೇ ನಾವು ಯು ಎಸ್ ಕೂಡ ಟ್ರೇಡ್ ಡೀಲ್ ಮಾಡೋರಂತ ಪಿಯೂಷ್ ಗೋಯಲ್ ಅವರನ್ನು ಹೇಳಿದಾರಂತ್ರಿ. ಅದ ಕಾರಣ ಅದು ಒಳ್ಳೆ ಡಿಸಿಷನ್ ಅನಿಸ್ತೈತೆ ನಂಗೆ. ಚೀನಾ ಕಡಿಮೆ ಟೆರಿಫ್ ಹಚ್ಚಿ ಭಾರತಕ್ಕೆ ಹಚ್ಚಿರಂತಂದ್ರೆ ಆ ಟ್ರೇಡ್ ಡೀಲ್ ಆಗಿ ಉಪಯೋಗ ಇಲ್ರಿ. ಯಾಕಂದರೆ ಚೀನಾ ಒನ್ ಸೈಡ್ ಮಾರ್ಕೆಟ್ ಹೊಡೆದು ಬಿಡ್ತೈತಿ. ಅದ ಕಾರಣ ಚೀನಾಕ್ಕಿಂತ ಅಡ್ವಾಂಟೇಜ್ ಭಾರತಕ್ಕೆ ಏನ್ರಿ ಸಿಕ್ತೈತೆ ಅಂದ್ರೆ ನಾವು ಒಪ್ಪಂದ ಸಹಿ ಹಾಕವ್ರ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ನಾಗ ಅಂತಂದಾರ. ಆ ಒಳ್ಳೆ ಡಿಸಿಷನ್ ಅನಿಸ್ತೈತಿ. ಅದ್ರಲ್ಲೇನು ಹೆಚ್ಚು ಫರಕ್ ಬೀಳಂಗಿಲ್ಲ. ಈಗ ಭಾರತ ಆಲ್ರೆಡಿ ಅದ್ರದ್ದೇನು ಎಕ್ಸ್ಪೋರ್ಟ್ ಹೆಚ್ಚು ಯು ಎಸ್ ಮ್ಯಾಗನ ಅವಲಂಬನೆ ಇಟ್ಟಿತ್ತು. ಅದನ್ನು ಈಗ ಕಡಿಮೆ ಮಾಡಿ ಬೇರೆ ಬೇರೆ ದೇಶಗಳೇ ಈಗ FTA ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸಹಿ ಮಾಡತೈತಿ. ಯುರೋಪಿಯನ್ ಯೂನಿಯನ್ ಕೂಡ ಮಾಡಿತ್ತು, ಆಸ್ಟ್ರೇಲಿಯಾ ಕೂಡ ಮಾಡಿತ್ತು. ಆ ಥರ ಮಾಡಿ ಡೈವರ್ಸಿಫೈ ಮಾಡತ್ತೇವೆ ನಾವು. ಆದ್ರೂ ನೋಡೋಣ್ರಿ ಅಮೇರಿಕಾ ಒಪ್ಪಕನ ಬೇಕಾ. ಇದೇನು ಒಂದು ಸಣ್ಣ ಪುಟ್ಟ ದೇಶ ಇಲ್ಲ ಭಾರತ. ಇದು ಒಂದು 130 ಕೋಟಿಗಿಂತನೂ ಹೆಚ್ಚು ಜನಸಂಖ್ಯೆ ಇರೋ ದೇಶ ಐತಿ. ಸ್ವತಂತ್ರ ದೇಶ ಐತಿ. ವೋಟಿಂಗ್ ಆಗ್ತೈತಿ, ಇಲೆಕ್ಷನ್ ನಡಿತೈತಿ. ಚೀನಾಗತ್ಲೆ ತಾನಾಶಾಹಿ ಸರ್ಕಾರ ಇಲ್ಲಿ. ಅದ ಕಾರಣ ಇಂಥ ಮಾರ್ಕೆಟ್ ಯು ಎಸ್ ಕಂಪ್ನಿಗಳಿಗೂ ಎಲ್ಲೂ ಸಿಗಂಗಿಲ್ಲ. ಮತ್ತು ಇಲ್ಲಿ ಇಷ್ಟು ಟ್ಯಾಲೆಂಟ್ ಇದ್ದಾರೆ, ಯಂಗ್ ಜನ್ರೇಷನ್ ಐತಿ ಇಲ್ಲಿ ಭಾರತದಾಗ. ಅದ ಕಾರಣ ಯು ಎಸ್ ಅದ್ರದ್ದು ಎಷ್ಟು ಹಠ ಮಾಡ್ರೂ ಭಾರತಗೆ ಬಿಡಕ್ಕೆ ಸಾಧ್ಯ ಇಲ್ಲ. ಭಾರತ ಯು ಎಸ್ ಏನರ ಬಿಟ್ಟಿತ್ತಂತಂದ್ರೆ ಅದು ಸಹ ಜಗತ್ನಾಗ ಹಿಂದುಳಿತೈತಿ. ಅದ ಕಾರಣ ಯು ಎಸ್ಗೂ ಒಳ್ಳೇದು ಭಾರತಕ್ಕೆ ತೊಗೊಂಡು ನಡೆದ್ರನ್ನ. ಭಾರತಕ್ಕೆ ಬಿಟ್ಟು ನಡೆಯತ್ತಂತಂದ್ರೆ ಒಂದಿನ ಇಂಡಿಯಾನ ಅವ್ರಿಗೆ ಹಿಂದೆ ಹಾಕೋ ಪರಿಸ್ಥಿತಿನೂ ಬರ್ತೈತ್ರಿ. ಅದ ಕಾರಣ ನೋಡೋಣ್ರಿ. ಏನೋ ಆಗಲಿ ಲಾಸ್ಟ್ ಟರ್ಮ್ ಐತಿ ಡೊನಾಲ್ಡ್ ಟ್ರಂಪ್ ಅವ್ರದ. ಭಾಳ ಅಂತಂದ್ರೆ ಇನ್ನೂ 2 ವರ್ಷ ಇದಾರೆ ಅನ್ನಿಸ್ತೈತಿ ಪ್ರೆಸಿಡೆಂಟ್. 3 ವರ್ಷದ್ದು ಇರ್ಬೋದಾ. ಆಮೇಲೆ ಅವ್ರು ಮತ್ತೆ ಪ್ರೆಸಿಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ನೋಡೋಣ್ರಿ. ಮಾರ್ಕೆಟ್ ಅಂತಂದ್ರೆ ಈ ಥರ ಇದ್ದೇ ಇರ್ತೈತಿ. ನಮ್ಮ ಕಡೆ ಏನೂ ಇಲ್ಲ. ಈಗ ಅಲ್ಲಿ ಯುದ್ಧ ಇದಾತಂದ್ರೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೋರ್ಟ್ಫೋಲಿಯೋ ಬೀಳ್ತೈತಿ. ಬಟ್ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮ್ಮ ಕಡೆ ಇರಬೇಕಾ. ಯಾಕಂತಂದ್ರೆ ಮಾರ್ಕೆಟ್ ಅಂತಂದ್ರೆ ಇದೇ ಥರ ರೀ. ಈ ಥರ ಫ್ಲ್ಯಾಟ್ ಇರ್ತೈತಿ. 1 ವರ್ಷ ಒಳ್ಳೆ ರಿಟರ್ನನ್ನು ಕೊಡ್ಬೋದ. ಬಟ್ ಮೇನ್ ಏನಂತಂದ್ರೆ ಕೆಟ್ಟ ಪರಿಸ್ಥಿತಿನಾಗ ಒಳ್ಳೆ ಸ್ಟಾಕ್ಗಳನ್ನು ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅವಾಗನ ಹಣ ಆಗ್ತೈತಿ. ಕೆಟ್ಟ ಪರಿಸ್ಥಿತಿದಾಗೂ ನೀವು ಒಳ್ಳೆ ಸ್ಟಾಕನ್ನು ಪಿಕ್ ಮಾಡಲಿಲ್ಲ ಅಂತಂದ್ರೆ ಹಣ ಆಗಂಗಿಲ್ಲ. ಇದು ನಿಮಗೆ ಗೊತ್ತಾ ಇರಬೇಕು. ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಸ್ವಲ್ಪ ಹೊರಗಿದ್ನಿ, ಅದ ಕಾರಣ ಈ ಥರ ವಿಡಿಯೋ ಮಾಡಿದ್ನಿ. ಬಟ್ ನಾಳೆ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ವಿಡಿಯೋ ಬರ್ತೈತಿ ಸ್ಟುಡಿಯೋದಿಂದನ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಚಲೋ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತೈತಿ ಯುದ್ಧದ ಬಗ್ಗೆ ಅಂತಲೂ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಡೊನಾಲ್ಡ್ ಟ್ರಂಪ್ ಅವರ ಅಥವಾ ಇರಾನ್ ಈ ಸಲ ತಪ್ಪು ಇರಾನ್ ಮಾಡೈತಿ, ಇರಾನನ್ನು ದಾಳಿ ಮಾಡೈತಿ. ಅದ ಕಾರಣ ಅದ್ರ ಬಗ್ಗೆ ಏನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.